ಹರೇ ಶ್ರೀನಿವಾಸ. ಶ್ರೀಮದ್ ಹರಿಕಥಾಮೃತ ಸಾರದಲ್ಲಿ ನಾಮಸ್ಮರಣೆ ಸಂಧಿಯಲ್ಲಿ 18ನೇ ನುಡಿ ನಿರ್ಗುಣೋಪಾಸಕರ ಬಗೆಯಲ್ಲಿ ಹೇಳಿದ್ದಾರೆ. ನಿರ್ಗುಣೋಪಾಸಕಗೆ ಗುಣ ಸಂಸರ್ಗ ದೋಷಗಳೀಯದಲೆ ಅಪವರ್ಗದಲ್ಲಿ ಸುಖವಿತ್ತು ಪಾಲಿಸುವನು ಕೃಪಾ ಸಾಂದ್ರ ದುರ್ಗಮನು ಎಂದೆನಿಪ ತ್ರೈವಿದ್ಯಕ್ಕೆ ತ್ರಿಗುಣಾತೀತ ಸಂತದ ಸ್ವರ್ಗ ಭೂನರಕದಲ್ಲಿ ಸಂಚಾರವನಿ ಮಾಡಿಸುವ. ಇಲ್ಲಿ ನಿರ್ಗುಣೋಪಾಸನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ. ನಿರ್ಗುಣೋಪಾಸನೆ ಅಂದರೆ ಏನು? ನಿರ್ಗುಣ ಅಂದರೆ ಭಗವಂತನಲ್ಲಿ ಗುಣಗಳೇ ಇಲ್ಲ ಹಾಗೆ ಅಂತ ಅರ್ಥ ಇಲ್ಲ. ಅವನು ಅಪ್ರಾಕೃತ ಶರೀರ. ಅವನಿಗೆ ಬಂದು ನಮ್ಮಂತೆ ಸಂಸಾರದಲ್ಲಿ ಬಳಲುವಂತೆ ಈ ಪ್ರಾಕೃತವಾದ ಸತ್ವ ರಜೋ ತಮೋ ಗುಣಗಳ ಪ್ರಭಾವದಿಂದ ಆಗುವ ದೋಷಗಳು ಎಂಬತಕ್ಕಂಥದ್ದು ಅವನಲ್ಲಿ ಸರ್ವತಾ ಇಲ್ಲ. ಇಲ್ಲಿ ಭಾಗವತ ಏಕಾದಶ ಸ್ಕಂದ ತಿಳಿಸುವಂತೆ ಮೋಕ್ಷಕ್ಕೆ ಬೇಕಾಗುವ ಜ್ಞಾನ ಹಾಗೂ ಭಗವಂತನಲ್ಲೇ ನಿರಂತರ ಚಿಂತನೆಯನ್ನು ಮಾಡುವ ಜ್ಞಾನವನ್ನು ನಿರ್ಗುಣ ಅಂತ ಕರೀತಾರೆ. ಅದರಿಂದ ಭಗವಂತನಲ್ಲಿ ಗುಣಗಳೇ ಇಲ್ಲ ಅಂತ ಚಿಂತನೆ ಮಾಡಬಾರ್ದು. ಅವನು ಅನಂತ ಗುಣ ಪರಿಪೂರ್ಣ. ಅವನು ಒಂದು ಪ್ರಾಕೃತ ದೇಹ ಇಲ್ಲ, ಅವನಿಗೆ ಅಪ್ರಾಕೃತ ದೇಹ. ನಮ್ಮಂತೆ ಸತ್ವ ರಜೋ ತಮೋ ಗುಣಗಳ ಪ್ರಭಾವದಿಂದ ಆಗುವ ದೋಷಗಳು ಯಾವುದೂ ಅವನಲ್ಲಿ ಇಲ್ಲ. ಅವನು ದೋಷ ದೂರ ಅಂತ ನಾವು ಚಿಂತನೆ ಮಾಡಿದೆವು ಅಂದರೆ ಭಗವಂತ ನಮ್ಮ ಹತ್ತಿರ ಹೋಗ್ತಾನೆ. ಅವನು ಏನು ಮಾಡ್ತಾನೆ? ಅಪವರ್ಗದಲ್ಲಿ ಮೋಕ್ಷವನ್ನು ಕೊಟ್ಟು ನಮ್ಮನ್ನು ಕರುಣಾಸಾಗರನಾದ ಹರಿಯು ಮೋಕ್ಷವನ್ನು ಕರುಣಿಸಿ ಏನು ಮಾಡ್ತಾನ? ಒಡಲ ನೆಳಲನ್ ದದಲಿ ಹರಿನಂ ಒಡನೆ ತಿರುಗುವ ಒಂದರಕ್ಷಣ ಬಿಡದೆ ಬೆಂಬಲನಾಗಿ ಭಕ್ತ ಅಧೀನನೆಂದೆಣಿಸಿ ಯಾವಾಗಲೂ ನಮ್ಮ ಜೊತೆಯಲ್ಲೇ ಇರುತ್ತಾನ. ಅಂಥ ಭಗವಂತ ಅವನನ್ನು ತಿಳಿಯದೆ ತ್ರೈವಿದ್ಯರು ಅಂತ ಏನಿದ್ದಾರೆ. ತ್ರೈವಿದ್ಯರು ಅವನು ಬಹಳ ದುರ್ಗಮನಾಗಿ ಇದ್ದಾನೆ. ದುರ್ಗಮನು ಅಂದರೆ ತ್ರೈವಿದ್ಯರು ಅಂದರೆ ಅದರಲ್ಲಿ ಒಂದು 2-3 ವೆರೈಟೀಸ್ ಇದ್ದಾರೆ. ಫಸ್ಟು ಅವನು ನಮಗೆಲ್ಲ ಸಿದ್ಧ ಸಹೋದೇ ಇಲ್ಲ, ಅವರು ನಮಗೆ ಸಿಕ್ಕಲಾರರು, ಭಗವಂತನ ಹತ್ತಿರ ನಮ್ಮಿಂದ ಹೋಗ್ಲಕ್ಕಾಲಾರದು, ಇಂಥ ಮಾರಿ ಮಾತಾಡ್ತಾರೆ ಅವ್ರನ್ನ ತ್ರೈವಿದ್ಯರು ಅಂತ ಹೇಳ್ತಾರೆ. ಆಮೇಲೆ ಇನ್ನೊಬ್ಬರು ಶಾಸ್ತ್ರವನ್ನು ಅಧ್ಯಯನ ಮಾಡಿ ಅದರ ಸೂಕ್ಷ್ಮವಾದ ವಿಷಯವನ್ನು ಅರ್ಥ ಮಾಡಿಕೊಳ್ಳದೇನೆ ಆ ಶಾಸ್ತ್ರದ ಪ್ರತಿಯೊಂದು ಶಬ್ದದಲ್ಲೂ ಭಗವಂತನ ಸರ್ವೋತ್ತಮತ್ವವನ್ನು ಚಿಂತನೆ ಮಾಡಿದವ್ರನ್ನ ತ್ರೈವಿದ್ಯರು ಅಂತ ಹೇಳ್ತಾರೆ. ಇನ್ನೊಬ್ಬರು ಜ್ಞಾನವನ್ನು ಪಡೆಯದೆ ಆ ಜ್ಞಾನಕ್ಕೆ ಪ್ರಯತ್ನವನ್ನು ಪಡದೆ ಕರ್ಮಕ್ಕೆ ಮಾತ್ರ ಪ್ರಾಧಾನ್ಯವನ್ನು ಇಟ್ಟುಕೊಂಡು ಮಾಡುವವರು ಅವರನ್ನ ತ್ರೈವಿದ್ಯರು ಅಂತಾರೆ. ಏನು ಅಂದರೆ ಯಾವ ಜ್ಞಾನವೂ ಇಲ್ಲವೇ ಮಾಡುವ ಕರ್ಮವ ಮರ್ಮವನ್ನು ಅರಿತು ಅಂತ ಹೇಳ್ತಾರೆ. ಯಾವುದೇ ಒಂದು ಕರ್ಮವನ್ನು ಮಾಡಿದರೂ ಆ ಕರ್ಮ ಬಂದು ಗಸಗಸೆ ಎಣಿಸಿದಂತೆ ವ್ಯರ್ಥವಾಗಬಾರ್ದು. ಏನು ಪ್ರತಿ ಕ್ಷಣದಲ್ಲಿ ಪ್ರತಿಯೊಂದು ಕಾರ್ಯಗಳು ನಮ್ಮಿಂದ ಕರ್ಮಗಳು ನಡೀತಾಳೆ ಇರುತ್ತೆ. ಆ ಕರ್ಮಗಳಲ್ಲಿ ಯಾವುದು ವ್ಯರ್ಥವಾಗಬಾರದು. ಮಾಡುವ ಕರ್ಮವ ಮರ್ಮವನ್ನರಿತು ಯಾವ ರೀತಿಯಾಗಿ ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಮಾಡಬೇಕು. ಇಲ್ಲಂದರೆ ಕುಂಬಾರನ ಚಕ್ರದಂತೆ ಕುಂಬಾರ ಏನು ಮಾಡ್ತಾನ? ಗಡಿಗೆಯನ್ನು ಮಾಡಲಿಕ್ಕೆ ಆ ಚಕ್ರವನ್ನು ತಿರುಗಿಸ್ತಾ ಇರ್ತಾನ. ಅದು ಒಂದು ಹೆಜ್ಜೆಯೂ ಮುಂದೆ ಹೋಗೋದಿಲ್ಲ. ನಮ್ಮ ಕಣ್ಣಿಗೆ ಅದು ಮುಂದೆ ಹೋಗುವಂತೆ ತೋರುತ್ತೆ, ಅದು ಯಾವಾಗಲೂ ಸರ್ವತ ಹೋಗೋದಿಲ್ಲ. ಅದರಂತೆ ನಾವು ಮಾಡುವ ಕರ್ಮಗಳು ಎಲ್ಲವೂ ವ್ಯರ್ಥವಾಗುತ್ತೆ. ಆಮೇಲೆ ಇನ್ನು ಮುಂದೆ ಏನು ಹೇಳ್ತಾರೆ? ಅನ್ಯ ದೇವತೆಗಳನ್ನು ಸರ್ವೋತ್ತಮ ಅಂತ ತಿಳಿದು ಪೂಜಿಸೋರನ್ನ ತ್ರೈವಿದ್ಯರು ಅಂತಾರೆ. ಅನ್ಯ ದೇವತೆಗಳು ಯಾವುದೋ ಒಂದು ನಾವು ಈಗ ಎಲ್ಲ ದೇವ್ರನ್ನೂ ನಮಸ್ಕಾರ ಮಾಡ್ತೇವೆ. ಆಗ ನಮ್ಮ ಚಿಂತನೆ ಏನಿರಬೇಕು? ಒಂದು ಗುಡಿಗೆ ಹೋಗ್ತೇವೆ, ಒಂದು ರುದ್ರದೇವರನ್ನ ನಮಸ್ಕಾರ ಮಾಡ್ತೇವೆ ಅಂದರೆ ಅವರ ಅಂತರ್ಯಾಮಿಯಾದಿ ಭಗವಂತನ ಚಿಂತನೆಯನ್ನು ಮಾಡಬೇಕು. ಯಾವುದನ್ನು ದೇವತೆಗಳು ತಾನಾಗಿ ಮಾಡುವವರಲ್ಲ, ಎಲ್ಲರೂ ಅಶ್ವತಂತ್ರರು. ಆದರೆ ಅವರು ಮಾಡಬೇಕು ಅಂದರೆ ಪಾದ ಪಗಳಡಿ ಗೆರೆಯ ಸಳಿಲವು ತೋದು ಕೊಂಬೆಗಳುಪ್ಪಿ ಸ್ವಾದು ಪುಷ್ಪ ಫಲವಿ ಹಂತದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಕೊಂಡು ಬ್ರಹ್ಮ ಭವಾದಿಗಳ ರೂಪದಲ್ಲಿ ಫಲವಿದ್ದ ಆಧರಿಪರನು ತನ್ನ ಮಹಿಮೆಯ ತೋರಕೊಡ ಜಗಕ್ಕೆ ಅಂತ ಬ್ರಹ್ಮ ಭವಾದಿಗಳ ಮೂಲಕ ಫಲನ ಕೊಡ್ತಾರೆ ಹೊರತು ಅದರ ಹೆಸರನ್ನು ಅವರು ಹೇಳಿಕಿಂಬಾದಲ್ಲ. ಆದರೆ ನಮ್ಮ ಚಿಂತನೆ ನಾರಾಯಣನಲ್ಲಿ ನಾವು ಇರಬೇಕು. ರುದ್ರದೇವರು ನಮಗೆ ಅನುಗ್ರಹ ಮಾಡ್ತಾರೆ ಅಂದರೆ ಅಂತರ್ಯಾಮಿಯಾಗಿ ಅಲ್ಲಿ ಭಗವಂತ ಮಾಡಿದ ಅಂತ. ರುದ್ರದೇವರೇ ಏನು ಮಾಡ್ತಾರೆ? ನಾವು ರುದ್ರದೇವ್ರತ ಸರ್ವೋತ್ತಮ ಅಂತ ಚಿಂತನೆ ಮಾಡಿದೆವು ಅಂದರೆ ಅವ್ರು ಏನು ಮಾಡ್ತಾರೆ? ನಮ್ಮನ್ನ
ಮೋಗಿಸಿ ಬಿತ್ತರಿಸಿ ಮೋಗಿಸಿ ದುರಾತ್ಮರ ನಿತ್ಯ ನಿರೆಯ ನಿವಾಸರೆನಿಸಿದ ಕೃತ್ತಿವಾಸ ಅಂತ ಹೇಳ್ತಾರೆ. ಅವರೇ ಏನು ಮಾಡ್ತಾರೆ, ನರಕಕ್ಕೆ ನಮ್ಮನ್ನು ಒಳಗಾಕುತ್ತಾರೆ. ರುದ್ರದೇವರೇ ಯಾರು ಬಂದು ಭಗವಂತನ ಸರ್ವೋತ್ತಮ ಅಂತ ತಿಳಿಲಾಗ ರುದ್ರದೇವರನ್ನ ಮಾತ್ರ ನಾವು ಸ್ಮರಣೆ ಮಾಡಿದೆವು ಅಂದರೆ ಖಂಡಿತ ಅವರು ರುದ್ರದೇವರೇ ನಮ್ಮನ್ನು ನರಕಕ್ಕೆ ಹಾಕುತ್ತಾರೆ. ಆ ಥರ ತಮ್ಮರಿ ಎಲ್ಲ ಕರ್ಮಗಳನ್ನು ಮಾಡಿ 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 ಎಲ್ಲವನ್ನೂ ಕಡಸೀಲಿ ನಾರಾಯಣನಿಗೆ ಸಮರ್ಪಣೆ ಮಾಡಿರೋ ಸಾಕು ಹಾಗೆ ಅಂತ ನೆನೆಸಿಕಿಂಬ ಅವ್ರನ್ನ ತ್ರೈವಿದ್ಯರು ಅಂತ ಇದ್ದಾರೆ. ಇಂಥವರನ್ನೆಲ್ಲ ತ್ರಿಗುಣಾತೀತ, ಈ ಸತ್ವ ರಜೋ ಗುಣಗಳು ಇಲ್ಲದೇ ಇರುವ ತ್ರಿವಿಕ್ರಮ ರೂಪಿ. ಇಲ್ಲಿ ಯಾಕೆ ತ್ರಿವಿಕ್ರಮ ರೂಪಿನ ಹೇಳ್ತಾರೆ ಅಂದರೆ, ತ್ರಿವಿಕ್ರಮ ರೂಪಿ ಅಂತ ಹೇಳಿದ್ದಕ್ಕೆ ಕಾರಣ ಏನು ಅಂದರೆ, ಸ್ವರ್ಗ ಭೂ ನರಕದಲ್ಲಿ ಸಂಚಾರವನ್ನೇ ಮಾಡಿಸುವ, ಸ್ವರ್ಗ ಭೂಮಿ ನರಕವರೆಗೂ ಬೃಹದ ಆಕಾರನಾಗಿ ವ್ಯಾಪಿಸಿರುವ ತ್ರಿವಿಕ್ರಮ ರೂಪಿ. ಅದರಿಂದ ಇಲ್ಲಿ ತ್ರಿವಿಕ್ರಮ ರೂಪಿನ ತಗೊಂಡು ಬಂದಿದ್ದಾರೆ. ಭಗವಂತ ಏನು ಮಾಡ್ತಾನ, ಯಾವಾಗಲೂ ಸ್ವರ್ಗ ಭೂಮಿ ನರಕದಲ್ಲೇ ಮತ್ತೆ ಮತ್ತೆ ಈ ಜನ್ಮಕ್ಕೆ ಬಂದು ಈ ಇದಲಿಯೇ ಕಷ್ಟ ಸುಖ ದುಃಖಗಳಲ್ಲಿ ಅಲುಕಾಡುವಂತೆ ನಮ್ಮ ಜೀವನವನ್ನು ಮಾಡಿಸುತ್ತಾನೆ. ಇದನ್ನು ನಾವು ಬಿಡುಗಡೆ ಮಾಡಿಕೊಬೇಕು. ಹಾಗೆ ಅಂದರೆ ನಾವೇನು ಮಾಡಬೇಕು ಅಂದರೆ, ಪರಿಮಳವು ಸುಮನದೊಳಗೆ ಅಣಲನು ಅರಣಿಯೊಳಗೆ ಇಪ್ಪಂತೆ ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರದಲೆ ಇರುತಿಗ ಜಗನ್ನಾಥ ವಿಠಲನ್ ಕರಣ ಪಡುವ ಮುಮುಕ್ಷು ಜೀವರು ಪರಮ ಭಾಗವತರನು ಕೊಂಡಾಡುವುದು ಪ್ರತಿದಿನವು. ಭಗವಂತ ಪರಿಮಳದಂತೆ ಜಗತ್ತಿನಲ್ಲಿ ಇದ್ದಾನೆ. ಅವನು ಒಂದು ಕಣ್ಣಿಗೆ ಕಾಣಿಸೋದಿಲ್ಲ, ಆದರೆ ಮೂಗು ಎಂಬ ಜ್ಞಾನೇಂದ್ರಿಯಕ್ಕೆ ಗೊತ್ತಾಗತ್ತೆ. ಕೆಂಡ ಅಗ್ನಿಯೊಳಗೆ ಇದೆ, ಆ ಕಟ್ಟಿಗೆಯೊಳಗದೆ ಆ ಕೆಂಡ ಹೊರಗೆ ಕಾಣಿಸೋದಿಲ್ಲ. ನಾವು ಯಾವಾಗ ಚೆನ್ನಾಗಿ ಮಥನ ಮಾಡ್ತೇವೆಯೋ, ಮಥನ ಮಾಡ ಏನಾಗುತ್ತೆ, ಅಗ್ನಿ ಪ್ರಕಾಶವಾಗುತ್ತೆ. ನಾವು ಏನು ಮಾಡಬೇಕು, ಶಾಸ್ತ್ರವೆಂಬ ಕಡಗೋಲು ಕಟ್ಟಿಗೆಯಿಂದ ಅದನ್ನು ಚೆನ್ನಾಗಿ ಮಥನ ಮಾಡ ಜ್ಞಾನವನ್ನು ಬೆಳೆಸಿಕೊಳ್ಳ ಆ ಭಗವಂತ ಒಳಗೆ ಜ್ಞಾನಕ್ಕೆ ಒಳಗೆ ಹೋಗುತ್ತಾನ. ಈ ಕಟ್ಟಿಗೆ ಹೆಂಗೆ ಮಥನ ಮಾಡ್ತೇವೋ ಅದ್ರ ಮೇಲೆ ಶಾಸ್ತ್ರ ಶ್ರವಣಾದಿಗಳನ್ನು ನಾವು ಬೆಳೆಸಿಕೊಳ್ಳ ಭಗವಂತ ನಮ್ಮೊಳಗೆ ಸನ್ನಿಹಿತನಾಗುತ್ತಾನ. ಆಗ ನಮಗೆ ಏನು ಬರುತ್ತೆ, ಮುಮುಕ್ಷು ಬರುತ್ತೆ. ಈ ಮುಮುಕ್ಷು ಇದೆಲ್ಲ ಅಂದರೆ ಮೋಕ್ಷ. ಈ ಮೋಕ್ಷ ಬರಬೇಕು ಹಂಗೆ ಅಂದರೆ ನಾವು ಯಾರನ್ನು ಕೊಂಡಾಡಬೇಕು, ಪರಮ ಭಾಗವತರನ್ನು ಕೊಂಡಾಡಬೇಕು. ಆ ಪರಮ ಭಾಗವತರು ಯಾರು, ಉತ್ತಮ ಗುರುಗಳು. ಒಂದು ಉತ್ತಮ ಗುರುಗಳು ನಮಗೆ ಸಿಕ್ಕಿರು ಅಂದರೆ ಅವರ ಮೂಲಕ ಅವರ ಗುರುಗಳು ಹೀಗೆ ಹೋಗಿ ಮುಟ್ಟೋದು ವಾಯುಬ್ರಹ್ಮರಿಗೆ. ಇಷ್ಟು ಗುರುಗಳು ನಮಗೆ ಸಿಕ್ಕಿರ್ತಾರೆ. ಇದಕ್ಕೆ ನಾವು ಏನು ಮಾಡಿಕೊಬೇಕು, ನಮ್ಮ ಜೀವನ ಮಾನವ ಜನ್ಮ ದೊಡ್ಡದು. ಇದನ್ನು ನಾವು ಸರಿಯಾಗಿ ತಗೊಂಡೋಗ್ಬೇಕು ಅಂದರೆ ಒಂದು ಒಳ್ಳೆ ಗುರುಗಳನ್ನು ಅಳವಡಿಸಿಕೊಂಡು ಶಾಸ್ತ್ರ ಶ್ರವಣಾದಿಗಳನ್ನು ಹೆಚ್ಚು ಮಾಡಿಕೊಂಡ್ರೆ ಯಾವ ರೀತಿ ಕರ್ಮ ಮಾಡಿಕೊಳ್ಳಬೇಕು, ಯಾವ ರೀತಿ ನಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳಬೇಕು, ಇದನ್ನು ನಾವು ಸರಿಯಾಗಿ ತಿಳಿದುಕೊಂಡೆ ಅಂದರೆ ನಮ್ಮ ಜೀವನ ಸುರಕ್ಷಿತವಾಗುತ್ತೆ ಎಂಬುದನ್ನು ಈ ಹರಿಕಥಾಮೃತ ಸಾರದ ಮೂಲಕ ನಾನು ಇಲ್ಲಿ ತಿಳಿಸಿಕೊಳ್ಳಕ್ಕೆ ಪ್ರಯತ್ನ ಮಾಡಿದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ತಪ್ಪುಗಳಿದ್ದರೆ